ಸರ್ ಈಗ ಸೋಮವಾರ ನರೇಗಾ ಕಾರ್ಯಕ್ರಮ ಇದೆ ಸರ್. ಏನು ಬಿಜೆಪಿ ಅವರಿಗೆ ಪಾಠ ಮಾಡೋದಕ್ಕೆ ಅಥವಾ ಏನು ಕಾರ್ಯಕ್ರಮ? ಇಲ್ಲ, ಬಿಜೆಪಿ ಅವ್ರಿಗೆ ಅವ್ರು ಅರ್ಥ ಮಾಡ್ಕೊಳ್ಳಂಗಿದ್ರೆ ಪಾಠ ಮಾಡ್ಬೋದಾಗಿತ್ತು. ಅವ್ರಿಗೆಲ್ಲ ದಂಡಂ ದಶಗುಣಂ ಅಂತ ಅವ್ರಿಗೆ ಪದೇ ಪದೇ ಹೇಳ್ತಾ ಇರಬೇಕು. ಪಾಠ ಮಾಡಿದ್ರೆ ಅರ್ಥ ಮಾಡ್ಕೊಳ್ಳೋ ಜಾಯಮಾನ ಬಿಜೆಪಿ ಅವ್ರದಲ್ಲ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ಮಹಾತ್ಮ ಗಾಂಧೀಜಿ ಮೇಲೆ ಅವ್ರಿಗೆ ಗೌರವ ಇಲ್ಲ. ನರೇಗಾ ಆ್ಯಕ್ಟಲ್ಲಿ ಮಹಾತ್ಮ ಗಾಂಧಿ ಅವ್ರ ಹೆಸರು ತೆಗೆದ್ರು. ನರೇಗಾ ಆ್ಯಕ್ಟ್ನೇ ಮಾಡಿಫೈ ಮಾಡಿಬಿಟ್ಟು ಬಡವ್ರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ, ದಲಿತರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ, OBCಗಳ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ಆ ಕಾರಣಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಸೋಮವಾರ 1,00,000 ಜನ ಸೇರಿ ನಮ್ಮ ಸುರ್ಜೇವಾಲಾ ಜಿಯವರು, ಅಭಿಷೇಕ್ ದತ್ ಅವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನನ್ನ ಗೃಹ ಮಂತ್ರಿಗಳು ಎಲ್ಲರೂ ಬರ್ತಾ ಇದ್ದಾರೆ. ಒಂದು ದೊಡ್ಡ ಕಾರ್ಯಕ್ರಮ ಡೆಲ್ಲಿಯಲ್ಲಿರುವ ಮೋದಿ ಅವರಿಗೆ ಕೇಳಿಸ್ಲಿ ಅನ್ನೋದು ನಮ್ಮ ಅಭಿಪ್ರಾಯ. ಆ ಕಾರಣಕ್ಕೆ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಹುಟ್ಟಿರೋ ಜಿಲ್ಲೆಯಿಂದ, ಕೈವಾರ ತಾತಯ್ಯ ಹುಟ್ಟಿರೋ ಜಿಲ್ಲೆಯಿಂದ ಮೋದಿ ಅವರಿಗೆ ಒಂದಷ್ಟು ಪ್ರಶ್ನೆಗಳು ಕೇಳೋಣ ಅಂತ ಇದೊಂದು ಹೋರಾಟ ಹಮ್ಮಿಕೊಂಡಿದ್ದೀವಿ ಸರ್. ದಯವಿಟ್ಟು ರಾಜ್ಯದಿಂದ ಎಲ್ಲರೂ ಬರಬೇಕು ಅಂತ ವಿನಂತಿಸ್ತೀನಿ ಸರ್. ಸುಧಾಕರ್ ಅವ್ರದ್ದೊಂದು ಆಡಿಯೋ ವೈರಲ್ ಆಗ್ತಾ ಇದೆ, ಅದ್ರ ಬಗ್ಗೆ ನೋಡಿ. MC ಸಾಹೇಬರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು, ನನ್ನ ಗುರುಗಳು. ನನಗಿರೋ ಅದು ಅವ್ರದ್ದೇ ಅಲ್ಲ ವಾಯ್ಸು ಅಂತ. ಕೆಲವು ಕಿಡಿಗೇಡಿಗಳು ಜನರೇಟೆಡ್ ಮಾಡಿರ್ಬೋದು ಅಂತ. ಸತ್ಯಾಸತ್ಯತೆ ನಂತರ ಬಯಲಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಖಂಡಿತವಾಗೂ ಅವರಾಗೆಲ್ಲ ಮಾತಾಡೋ ತುಂಬ ಸಭ್ಯವಾಗಿ ಸೌಜನ್ಯವಾಗಿ ಮಾತನಾಡೋ ಸಚಿವರು ಅವರು ಅಂತ ನನ್ನ ಅಭಿಪ್ರಾಯ. ಸರ್, ಈಗ ಮೋದಿ ಅವ್ರದ್ದೊಂದು ಎಕ್ಸ್ಟ್ರೀಮ್ ಫೈಲ್ ಬಗ್ಗೆ ಮಾತಾಡ್ತೀನಿ. ನಾನು ರಾಜ್ಯದ ಎಲ್ಲ ಯುವಕರಿಗೆ, ಜನತೆಗೆ, ಇಂಡಿಯಾ ಪಾಕಿಸ್ತಾನ ವಾರ್ ನಿಂತೋಯ್ತು ಅಂದ್ಕೊಳ್ಳೋಣ. ನಿಂತೋದ್ರೆ ಅದನ್ನು ಅನೌನ್ಸ್ ಮಾಡಬೇಕಾಗಿರೋದು ಯಾರು? ನಮ್ಮ ದೇಶದ ಪ್ರಧಾನಿಗಳು, ಮೋದಿ ಅವ್ರು ಹೇಳಬೇಕು ನಿಲ್ಸಿದೀವಪ್ಪ ಅಂತ. ಇಲ್ಲ ನಮ್ಮ ಗೃಹ ಮಂತ್ರಿಗಳು, ಇಲ್ಲ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಬಂದು ಇವ್ರು ಯಾರಾದರೂ ಬಂದು ಹೇಳಬೇಕು. ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮಾಡಿ ಹೇಳ್ತಾರೆ ಇಂಡೋ ಪಾಕಿಸ್ತಾನ್ ವಾರ್ ನಿಲ್ಲಿಸ್ಬಿಟ್ಟೆ ಅಂತ. ಆ ಕಾರಣಕ್ಕೆ ಡೊನಾಲ್ಡ್ ಟ್ರಂಪ್ ಮೊನ್ನೆ ಬಾಡಿಗೆಗೆ ನೊಬೆಲ್ ಪ್ರೈಸು ತಗೊಂಡಿದ್ದಾರೆ, ಬಾಡಿಗೆಗೆ ಇಸ್ಕೊಂಡಿದ್ದಾರೆ ಇಂಡೋ ಪಾಕ್ ವಾರ್ ನಿಲ್ಲಿಸಿದೆ ಅಂತ. ಡೊನಾಲ್ಡ್ ಟ್ರಂಪ್ನ ಇಂಪ್ರೆಸ್ ಮಾಡೋಕ್ಕೆ ಇಸ್ರೇಲ್ ಅವ್ರ ಮುಂದೆ ನಮ್ಮ ಮೋದಿಜಿಯವರು ಡ್ಯಾನ್ಸ್ ಮಾಡಿದ್ರಂತೆ. ಇದು ಜೆಫ್ರಿ ಎಪ್ಸ್ಟೈನ್ ಫೈಲಲ್ಲಿ ಹೇಳಿರೋದು. ಇದಕ್ಕೆ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವ್ರು ಏನೋ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಅಶೋಕ್ ಅಣ್ಣ, CT ರವಿ ಅಣ್ಣ, JCB ಯತ್ನಾಳ್ ಅವರೇ, ತಿಮ್ಮ, ಇಸ್ರೇಲ್ ಅವ್ರ ಮುಂದೆ ಮೋದಿಯವರು ಡ್ಯಾನ್ಸ್ ಮಾಡಿದ್ರು ಅಂತ ಎಪ್ಸ್ಟೈನ್ ಫೈಲಲ್ಲಿ ಇದೆ. ಅದು ನಿಜಾನ? ಡೊನಾಲ್ಡ್ ಟ್ರಂಪ್ನ ಮೆಚ್ಚೋ ಅವಶ್ಯಕತೆ ನಮ್ಮ ದೇಶದ ಪ್ರಧಾನಿಗೆ ಯಾಕೆ ಬಂತು? ಆ ಡೊನಾಲ್ಡ್ ಟ್ರಂಪ್ಗೆ ಇವತ್ತು ಸುಪ್ರೀಂ ಕೋರ್ಟೇ ಚೀಮಾರಿ ಹಾಕಿದೆ ಅವ್ರಿಗೆ. ಸೊ ಯಾಕೆ ಮೋದಿಯವರು ಎಲ್ಲ ಅಮೇರಿಕ ದೇಶದ ಕೈ ಕೊಡ್ತಿದ್ದಾರೆ ಅನ್ನೋದು ನನ್ನ ಪ್ರಶ್ನೆ. ಎರಡನೇದು, ಇಂಡಿಯಾ ಸಮ್ಮಿಟ್ ನಡೀತಾ ಇದೆ ಸರ್. ಗ್ಯಾಲ್ಗೊಟಿಸ್ ಯೂನಿವರ್ಸಿಟೀಸ್ ಅಂತ ಗ್ರೇಟರ್ ನೋಯ್ಡಾದಲ್ಲಿದೆ. ಅದು BJP ಸ್ಪಾನ್ಸರ್ಡ್ ಯೂನಿವರ್ಸಿಟಿ. ಆ ಯೂನಿವರ್ಸಿಟಿ ಅವ್ರು ಒಂದು ಸ್ಟಾಲ್ ಹಾಕ್ತಾರೆ. ಒಂದು AI ಡಾಗ್ನ ಅಲ್ಲಿ ಪ್ರೆಸೆಂಟ್ ಮಾಡಿ, ಅಲ್ಲಿರ್ತಕ್ಕಂಥ ಕಮ್ಯುನಿಕೇಶನ್ ಪ್ರೊಫೆಸರ್ DD ನ್ಯೂಸಲ್ಲಿ ಹೇಳ್ತಾರೆ, ಇದು ಗ್ರೇಟರ್ ನೋಯ್ಡಾದಲ್ಲಿ ಗ್ಯಾಲ್ಗೊಟಿಸ್ ಯೂನಿವರ್ಸಿಟಿಯ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಲ್ಲಿ ರೆಡಿ ಆಗಿರೋ AI ಡಾಗ್ ಅಂತ ಪ್ರೆಸೆಂಟ್ ಮಾಡ್ತಾರೆ. ಇದನ್ನ ನಮ್ಮ ಇನ್ಫಾರ್ಮೇಶನ್ ಮಿನಿಸ್ಟರು ಟ್ವೀಟ್ ಮಾಡಿ ಭಾರತ ಬೆಳಗುತ್ತಿದೆ ಅಂತ ಟ್ವೀಟ್ ಮಾಡ್ತಾರೆ. ಮತ್ತೆ ಮುಖದ ಮೇಲೆ ಉಗಿತಾರೆ ಇವ್ರಿಗೆ ದೇಶದಲ್ಲೆಲ್ಲ. ಅದು ಚೈನಾದ ಯೂನಿಟ್ರಿ ಅನ್ನೋ ಕಂಪನಿಯ AI ಡಾಗು ಇಂಡಿಯಾದಲ್ಲಿ 2-3 ಲಕ್ಷಕ್ಕೆ ಸಿಗುತ್ತೆ. ಅದನ್ನ ಇವ್ರು ನಮ್ಮದು ಅಂತ ಪ್ರೆಸೆಂಟ್ ಮಾಡಿ ಜನಕ್ಕೆ ಮೋಸ ಮಾಡ್ತಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ IT ಮಿನಿಸ್ಟರು ಡಿಲೀಟ್ ಮಾಡ್ತಾರೆ. ಆ ಟ್ವೀಟ್ನ ನನಗೆ ಮಾಧ್ಯಮದವ್ರ ಗ್ರೂಪ್ಗೆ ಶೇರ್ ಮಾಡ್ತೀನಿ ಸರ್. ಡಿಲೀಟ್, ಅವ್ರು ಏನು ಬರೆದಿದ್ರು ಅದೇ AI ಡಾಗ್ ಫೋಟೋ ಹಾಕಿದ್ದಾರೆ. ಅಂದರೆ ಮೇಕ್ ಇನ್ ಇಂಡಿಯಾ ಎಲ್ಲೋಯ್ತು ಮೋದಿ ಸಾಬ್? ಮೇಕ್ ಇನ್ ಇಂಡಿಯಾ ಎಲ್ಲೋಯ್ತು ಅಮಿತ್ ಶಾ ಸರ್? ಮೇಕ್ ಇನ್ ಇಂಡಿಯಾ ಎಲ್ಲೋಯ್ತು IT ಮಿನಿಸ್ಟರ್? ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.